ಇನ್ನು ಬೆಳ್ಳಂಬೆಳಗ್ಗೆ ಅಂಚೆ ಕಚೇರಿ ಮುಂದೆ ಮಹಿಳೆಯರು ಕ್ಯೂ ನಿಂತಿದ್ರು. ಮೋದಿ ಸರ್ಕಾರ ಹಣ ಹಾಕುತ್ತೆ ಅನ್ನೋ ವದಂತಿ ಹಿನ್ನೆಲೆ ಎಲ್ಲರೂ ಕೂಡ ಬೆಳ್ಳಂಬೆಳಗ್ಗೆ ಅಂಚೆ ಕಚೇರಿಗೆ ದೌಡಾಯಿಸಿದ್ರು. ಮೋದಿ ಗೌರ್ಮೆಂಟ್ ಹಣ ಹಾಕ್ತಿದ್ಯಂತೆ, ಯಾರ್ಯಾರಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆ ಅವರಿಗೆ 3,000 ಬರುತ್ತೆ ಅಂತ ಅಕೌಂಟ್ ತೆರೆಯೋದಕ್ಕೆ ಎಲ್ಲರೂ ಕೂಡ ದಾಂಗುಡಿ ಇಟ್ರು. ಅಂಚೆ ಕಚೇರಿ ತೆರೆಯುವ ಮುನ್ನವೇ ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ರು. ದೊಡ್ಡಬಳ್ಳಾಪುರ ನಗರದ ಅಂಚೆ ಕಚೇರಿ ಮುಂದೆ ಕ್ಯೂ. ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಹಿಡ್ಕೊಂಡಲ್ಲಿ ಕ್ಯೂ ನಿಂತಿದ್ರು ಮಹಿಳೆಯರು. ಪೋಸ್ಟ್ ಆಫೀಸ್ನ ಸಿಬ್ಬಂದಿಯೇ ಬೆಳಗ್ಗೆ ಬಂದು ಶಾಕ್ ಆಗಿದ್ರು, ಯಾಕೆ ಮಹಿಳೆಯರು ಈ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ. ಅವರಿಗೆಲ್ಲ ಯಾರೋ ಮೋದಿ ಸರ್ಕಾರ ನಿಮ್ಮ ಅಕೌಂಟ್ಗೆ 3,000 ಹಾಕುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ನೋಡಿ ಬೆಳಗ್ಗೆಯಿಂದ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಇಟ್ಕೊಂಡು ಅಲ್ಲಿ ಅಕೌಂಟ್ ಓಪನ್ ಮಾಡೋಕೆ ಬಂದಿದ್ದಾರೆ. ಮೋದಿ ಸರ್ಕಾರ ತಿಂಗಳಿಗೆ 3,000 ಹಾಕುತ್ತಂತೆ ಯಾರ್ಯಾರಿಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದೆ ಅವರಿಗೆ ಅಂತ ಸುಳ್ಳು ಸುದ್ದಿಯನ್ನು ನಂಬಿ ಹೇಳಿದ್ರು ಕೂಡ ಅವರು ಕೇಳಿಲ್ಲ, ಇದು ಸುಳ್ಳು ಸುದ್ದಿ ಇಲ್ಲ ಅಂತ. ಯಾವಾಗ ಬರುತ್ತಂತ ಮಾಡಿಸ್ತಾ ಇದ್ದೀವಿ. ಎಷ್ಟೊತ್ತು ಬರ್ತಿಲ್ಲ ರೇಷನ್ ಕಾರ್ಡ್ ಎಷ್ಟೊತ್ತಿಂದ ಕ್ಯೂ ನಿಂತಿದ್ರ? ಎಷ್ಟೊತ್ತಿಂದ ನಿಂತಿದ್ರ ಕ್ಯೂ? 6 ಗಂಟೆಗೆ ಬಂದು ನಿಂತಿರೋ. 6 ಗಂಟೆಯಿಂದ ಇಷ್ಟೊತ್ತವರೆಗೂ ಇವಾಗ ತಗೊಳ್ತಾ ಅಕೌಂಟ್ ಮಾಡಿಸಿದ್ರೆ ಅಮೌಂಟ್ ಬರುತ್ತೆ ಅಂತ ಯಾರು ಹೇಳ್ತಿದ್ದಾರೆ. ನಮಗೆ ಗೊತ್ತಿಲ್ಲ ನಿಂತಿದ್ದೀವಿ, ಟೋಕನ್ ತಗೊಂಡಿದ್ದೀವಿ, ಮಾಡಿಸ್ತಾ ಇದ್ದೀವಿ. ಗೊತ್ತಿಲ್ಲ 3 ದಿನ ಆಯಿತು. 3 ದಿನದಿಂದ ಬೆಳಗ್ಗೆ 4ರಿಂದ 4:15 ಬಂದು 5 ಗಂಟೆ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಹೇಳ್ತೀವಿ ಅವ್ರು ಮುಡ್ಸಕ್ಕಂಥ ಕೆಲಸ ನಮ್ಮ ಸಂಘಟನೆಗಳು ಮಾಡಲಿ. ಇದು ಯಾವುದೇ ರೀತಿಯ ಮೋದಿ ದುಡ್ಡು ಹಾಕ್ತಾರೆ, ರಾಹುಲ್ ಗಾಂಧಿ ದುಡ್ಡು ಹಾಕ್ತಾರೆ ಅಂತಕ್ಕಂಥ ಭ್ರಮೆ. ಯಾವುದೇ ದುಡ್ಡು ಬರೋದಿಲ್ಲ. ನಿಮಗೆ ಅಕೌಂಟ್ ಮಾಡಿಸ್ಲೇಬೇಕು ಅಂತಂದರೆ ಪೋಸ್ಟ್ ಮ್ಯಾನು ಮನೆ ಹತ್ರ ಬಂದು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ. ನಿಮ್ಮ ಮನೆಗೆ ಹತ್ರ ಬಂದಾಗ ನಿಮ್ಮ ಅಂಚೆ ಸಿಬ್ಬಂದಿನ ಕೇಳಿದ್ರೆ ಅಲ್ಲೇ ನಿಮ್ಮ ಮನೆ ಹತ್ರ ಅಕೌಂಟ್ ಮಾಡ್ತಾರೆ, ಮಾಡಿಸ್ಲೇಬೇಕು ಅಂತಿದ್ರೆ ಇಲ್ಲಿ ಬಂದು 5 ಗಂಟೆಗೆ ಚಳಿಲಿ ಮಳೆಯಲ್ಲಿ ಕ್ಯೂ ನಿಂತ್ಕೊಂಡು ಮಾಡ್ತಕ್ಕಂಥ ಯಾವುದೇ ಹಣ ಬರ್ತಕ್ಕಂಥದ್ದು ಅಧಿಕೃತವಾಗಿ ಯಾರೂ ಸಹ ಸ್ಪಷ್ಟಪಡಿಸಿಲ್ಲ. ಹಾಗಾಗಿ ಬೆಳಗ್ಗೆ 5 ಗಂಟೆಯಿಂದ ಎಲ್ಲ ವಯೋವೃದ್ಧರು ಮಹಿಳೆಯರೇ ಜಾಸ್ತಿ ಇರ್ತಕ್ಕಂಥದ್ದು. ಅವ್ರ ಕೆಲಸ ಕಾರ್ಯಗಳು ಗಾರ್ಮೆಂಟ್ಸ್ಗೆ ಹೋಗಬೇಕು, ಇನ್ನೊಂದು ಹೋಗಬೇಕು, ಬಿಟ್ಟು ಬಂದು ಕೆಲಸ ಕಳ್ಕೊಬೇಡಿ, ನಿಮ್ಮ ಮನೆ ಹತ್ರ ಮಾಡಿಸ್ತಾರೆ. ಆಮೇಲೆ ಇನ್ನೊಂದು ಮನವಿ ಮಾಡ್ತೇವೆ, ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಆಗಿರ್ಬೋದು. ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ನವೀನ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ಈಗ ಎಷ್ಟು ಗಂಟೆಯಿಂದ ಈ ಮಹಿಳೆಯರು ಬಂದಿರೋದು? ಅಂದರೆ ಇವತ್ತಿನಿಂದ ಬರೋಕ್ಕೆ ಶುರು ಮಾಡಿದ್ದಾರೆ. ಏನು ಹೇಳಿದಾರಂತೆ ಇವರಿಗೆ? ಏನು ಈ ರೂಮರ್ ಹರಡಿದೆ ಅಂತ ಈ 3,000 ವಿಚಾರವಾಗಿ? ಅವಿನಾಶ್, ಖಂಡಿತ ನಿನ್ನೆಯಿಂದ ಸಹ ಈ ಒಂದು ಸುಳ್ಳು ಸುದ್ದಿ ಅತಿ ವೇಗವಾಗಿ ಹರಡ್ತಾ ಇದೆ. ಹೀಗಾಗಿ ಆ ಜನ ಗುಂಪಾಗಿ ಆ ಅಂಚೆ ಕಚೇರಿಗಳತ್ತ ಬರ್ತಾ ಇದ್ದಾರೆ. ಈಗ ಎಲ್ಲ ಸಹ ಆಟೋಗಳಲ್ಲಿ ಏನು ಒಂದು ಏರಿಯಾಗಳಿಂದ ಆಟೋಗಳಲ್ಲಿ ಒಂದು ಆಟೋಗಳನ್ನ ಮಾಡಿಕೊಂಡು ಆ ಮುಖಾಂತರ ಬಂದು ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಅದರಲ್ಲೂ ಬೆಳಗ್ಗೆ 5 ಗಂಟೆಯಿಂದಲೇ ಸಹ ಏನೊಂದು ಟೋಕನ್ ಅನ್ನ ಕೊಡ್ತಾರೆ. ಆ ಟೋಕನ್ ಕೊಟ್ರೆ ಮಾತ್ರ ಅಕೌಂಟ್ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅಂತಕ್ಕಂಥ ರೀತಿಯಲ್ಲಿ ಸುದ್ದಿಯನ್ನು ಹಾಕ್ತಿದ್ದಾರೆ. ಹೀಗಾಗಿ ಆ ಟೋಕನ್ ಪಡೆಯೋದಕ್ಕೆ ಅಂತ 5 ಗಂಟೆಯಿಂದಲೇ ಬಂದು ಸರತಿ ಸಾಲಿನಲ್ಲಿ ನಿಂತು ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಎಲ್ಲರೂ ಸಹ ಬಂದು ನಿಂತ್ಕೊಂಡು ಒಂದು ಟೋಕನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಇವರಿಗೆ ಅಧಿಕೃತವಾಗಿ ಯಾರೊಬ್ರು ಅಧಿಕಾರಿಗಳಾಗ್ಬೋದು, ಜನಪ್ರತಿನಿಧಿಗಳಲ್ಲಿ ಹೇಳಿಲ್ಲ. ಆದ್ರೆ ಗಾಳಿ ಸುದ್ದಿಯಲ್ಲಿ 3,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರ ಅಕೌಂಟ್ಗೆ ಬರುತ್ತೆ. ಇದಕ್ಕಾಗಿ 0 ಅಕೌಂಟ್ ಅನ್ನ ಅಂಚೆ ಕಚೇರಿಯಲ್ಲಿ ತೆರೆಯಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಆಧಾರ್ ಕಾರ್ಡ್ ಸೇರಿದಂತೆ ಏನೊಂದು ಮೊಬೈಲ್ ನಂಬರ್ ಅನ್ನು ಲಿಂಕ್ ಮಾಡಿಸಿಗೆ ಮೊಬೈಲ್ ತಗೊಂಡು ಈಗ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಸ್ಟ್ ಆಫೀಸ್ಗೆ ಬರ್ತಾ ಇರ್ತಕ್ಕಂಥ ಇಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ವಿವಿಧ ಬೇರೆ ರೀತಿಯ ಕೆಲಸ ಕಾರ್ಯಗಳು ಸಹ ತೊಂದರೆ ಆಗ್ತಾ ಇದೆ. ಜೊತೆಗೆ ಅಂಚೆ ಕಚೇರಿ ಸಿಬ್ಬಂದಿ ಸಹ ಇದೀಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಹಿಳೆಯರು ಬಂದು ಕ್ಯೂ ನಲ್ಲಿ ನಿಂತಿರ್ತಕ್ಕಂಥ ಬೇರೆ ಗ್ರಾಹಕರು ಸಹ ಒಳಗಡೆ ಹೋಗೋದಕ್ಕೂ ಆಗ್ತಿಲ್ಲ, ಆಚೆ ಬರೋದಕ್ಕೂ ಆಗ್ತಿಲ್ಲ. ಜೊತೆಗೆ ಆ ಬೇರೆ ರೀತಿಯ ಟ್ರಾನ್ಸಾಕ್ಷನ್ಸ್ ಕೂಡ ತೊಂದರೆ ಆಗ್ತದೆ. ಈ ಬಗ್ಗೆ ಹಲವರು ಸಂಘ ಸಂಸ್ಥೆಗಳು ಸಹ ಬಂದು ಇಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಆದ್ರೆ ಯಾರೊಬ್ರು ಸಹ ಈ ಮಾತನ್ನ ಕೇಳೋದಕ್ಕೆ ತಯಾರಿಲ್ಲ. ಕೇವಲ ನಾವು ಅಕೌಂಟ್ ಮಾಡಿಸಿ ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೂ ಸಹ ಸರತಿ ಸಾಲಿನಲ್ಲಿ ಮಹಿಳೆಯರು ನಿಂತ್ಕೊಂಡಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ನವೀನ್.